ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಆಗಸ್ಟ್ 25ನೇ ತಾರೀಕು ಸೋಮವಾರ. ಸಂತ ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಧರ್ಮಶಾಸ್ತ್ರಿಗಳನ್ನು ಫರಿಸಾಯರನ್ನು ಉದ್ದೇಶಿಸಿ ಹೀಗೆಂದರು: ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಧಿಕ್ಕಾರ. ಸ್ವರ್ಗ ಸಾಮ್ರಾಜ್ಯದ ದ್ವಾರವನ್ನು ಮಾನವರಿಗೆ ಮುಚ್ಚಿದ್ದೀರಿ. ನೀವು ಪ್ರವೇಶಿಸುವುದಿಲ್ಲ, ಒಳಗೆ ಪ್ರವೇಶಿಸಲು ಪ್ರಯತ್ನಿಸುವವರನ್ನು ಬಿಡುವುದಿಲ್ಲ. ಕಪಟ ಧರ್ಮಶಾಸ್ತ್ರಿಗಳೇ, ಫರಿಸಾಯರೇ, ನಿಮಗೆ ಧಿಕ್ಕಾರ. ವಿಧವೆಯರ ಮನೆ ಮಾರುಗಳನ್ನು ನೀವು ನುಂಗಿ ಬಿಡುತ್ತೀರಿ. ನಟನೆಗಾಗಿ ಉದ್ದೊದ್ದ ಜಪತಪಗಳನ್ನು ಮಾಡುತ್ತೀರಿ. ನೀವು ಅತಿ ಕಠಿಣವಾದ ದಂಡನೆಗೆ ಗುರಿಯಾಗುವಿರಿ. ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಧಿಕ್ಕಾರ. ಕೇವಲ ಒಬ್ಬ ವ್ಯಕ್ತಿಯನ್ನು ಮತಾಂತರಿಸಿಕೊಳ್ಳುವುದಕ್ಕಾಗಿ ಜಲ ನೆಲವನ್ನು ಸುತ್ತಿ ಬರುತ್ತೀರಿ. ಮತಾಂತರಗೊಂಡ ಬಳಿಕವಾದರೂ ಅವನು ನಿಮಗಿಂತಲೂ ಹಿಮ್ಮಡಿ ನರಕಕ್ಕೆ ಗುರಿ ಆಗುವಂತೆ ಮಾಡುತ್ತೀರಿ. ಕುರುಡ ಧರ್ಮದರ್ಶಕರೇ ಮತ್ತು ಮಾರ್ಗದರ್ಶಕರೇ, ನಿಮಗೆ ಧಿಕ್ಕಾರ. ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟರೆ ಅದಕ್ಕೆ ನಾನು ಬದ್ಧನಲ್ಲ. ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟರೋ ಅದನ್ನು ನಡೆಸಿಯೇ ತೀರಬೇಕು ಎನ್ನುತ್ತೀರಿ. ದತಿಗೆಟ್ಟ ಮತಿ ಭ್ರಷ್ಟರೇ, ಯಾವುದು ಶ್ರೇಷ್ಠ? ಚಿನ್ನವನ್ನು ಪಾವನಗೊಳಿಸುವ ದೇವಾಲಯವೋ? ಅಂತೆಯೇ ಒಬ್ಬನು ಬಲಿಪೀಠದ ಮೇಲೆ ಆಣೆ ಇಟ್ಟರೆ ಅದಕ್ಕೇನು ಬದ್ಧನಲ್ಲ. ಬಲಿಪೀಠದ ಮೇಲಿರುವ ಕಾಣಿಕೆಗಳ ಮೇಲೆ ಆಣೆ ಇಟ್ಟರೆ ಅದನ್ನು ಅವನು ನಡೆಸಿಯೇ ತೀರಬೇಕು ಎನ್ನುತ್ತೀರಿ. ದೃಷ್ಟಿಹೀನರೇ, ಯಾವುದು ಶ್ರೇಷ್ಠ? ಕಾಣಿಕೆಯನ್ನು ಪಾವನಗೊಳಿಸುವ ಬಲಿಪೀಠವೋ? ಬಲಿಪೀಠದ ಮೇಲೆ ಆಣೆ ಇಡುವವನು ಬಲಿಪೀಠದ ಮೇಲೆ ಮಾತ್ರವಲ್ಲ, ಅದರ ಮೇಲಿರುವ ಪ್ರತಿಯೊಂದು ಕಾಣಿಕೆ ಮೇಲೂ ಆಣೆ ಇಡುತ್ತಾನೆ. ದೇವಾಲಯದ ಮೇಲೆ ಆಣೆ ಇಡುವವನು ಅದರ ಮೇಲೆ ಮಾತ್ರವಲ್ಲ, ಅದರಲ್ಲಿ ನೆಲೆಸಿರುವ ದೇವರ ಮೇಲೂ ಆಣೆ ಇಡುತ್ತಾನೆ. ಹಾಗೆಯೇ ಸ್ವರ್ಗದ ಮೇಲೆ ಆಣೆ ಇಡುವವನು ದೇವರ ಸಿಂಹಾಸನದ ಮೇಲೆಯೂ ಅದರಲ್ಲಿ ಆಸೀನರಾದವರ ಮೇಲೆಯೂ ಆಣೆ ಇಡುತ್ತಾನೆ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಕಪಟ ಧರ್ಮಶಾಸ್ತ್ರಿಗಳೇ ಧಿಕ್ಕಾರ, ನಿಮಗೆ ಧಿಕ್ಕಾರ ಎಂದು ಕೂಗಿ ಹೇಳುತ್ತಾರೆ. ಕುರುಡು ಮಾರ್ಗದರ್ಶಕರೇ, ಮತಿಭ್ರಷ್ಟರೇ, ದೃಷ್ಟಿಗೆಟ್ಟವರೇ, ಹೀಗೆಲ್ಲ ಜರಿಯುತ್ತಾರೆ. ಯಾಕೆ? ಧರ್ಮಶಾಸ್ತ್ರಿಗಳು ಮತ್ತು ಫರಿಸಾಯರು ಧರ್ಮದ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸಿದರು. ಆದರೆ ಈ ಧರ್ಮದ ನಿಯಮಗಳನ್ನು ತಮ್ಮ ಅನುಕೂಲಕ್ಕೆ ಬೇಕಾದಾಗೆ, ಮ್ಯಾನಿಪುಲೇಷನ್ ಅಂತ ಹೇಳ್ತೇವೆ, ತಮಗೆ ಬೇಕಾದಾಗೆ ಅದನ್ನು ಬದಲಾಯಿಸಿ, ಅದನ್ನು ತಿರುಗಿಸಿ, ತಮ್ಮ ಸ್ವಾರ್ಥಕ್ಕೆ ಅದು ಹೇಗೆ ಸಹಾಯಕವೋ ಹಾಗೆ ಅದನ್ನು ಮಾಡಿ ಬದಲಾಯಿಸಿದರು. ಅದಕ್ಕಾಗಿ ಯೇಸು ಇವತ್ತಿನ ಶುಭ ಸಂದೇಶದಲ್ಲಿ ಕಠಿಣ ಮಾತುಗಳಿಂದ ಫರಿಸಾಯರನ್ನು, ಧರ್ಮಶಾಸ್ತ್ರಿಗಳನ್ನು ಜರಿಯುತ್ತಾರೆ. ಕಪಟಿಗಳೇ ಧಿಕ್ಕಾರ. ಪ್ರತಿ ಬಾರಿ ಯೇಸು ಶುಭ ಸಂದೇಶದಲ್ಲಿ ಒಂದು ಸಾಮಾನ್ಯವಾಗಿ ಬೈದ ಅಥವಾ ಜರೆದ ಒಂದು ಶಬ್ದ ಕಪಟಿಗಳೇ. ಕಪಟತನ ಅಂದ್ರೇನು? ಕಪಟತನ ಅಂದರೆ ಡಬಲ್ ಸ್ಟ್ಯಾಂಡರ್ಡ್, ಎರಡು ರೀತಿಯ ಮೌಲ್ಯಗಳು. ತೋರ್ಪಡಿಕೆಗೆ ಒಂದು, ಆಂತರಿಕ ಅಥವಾ ಪ್ರೈವೇಟ್ ಲೈಫ್ ಅಂತ ಹೇಳ್ತೇವೆ, ವೈಯಕ್ತಿಕ ಖಾಸಗಿ ಜೀವನ ಇನ್ನೊಂದು. ಜನರ ಮೇಲೆ ಹೇರುವುದೊಂದು, ಆದರೆ ತಾನು ಮಾಡುವುದು ಇನ್ನೊಂದು. ನುಡಿಯಲ್ಲೊಂದು, ನಡೆಯಲ್ಲೊಂದು, ಮನಸ್ಸಲ್ಲೊಂದು, ಮಾತಿನಲ್ಲಿ ಇನ್ನೊಂದು. ಆಡಿಯೋ ಮತ್ತು ವಿಡಿಯೋಗೆ ಕನೆಕ್ಟಿವಿಟಿ ಇರುವುದಿಲ್ಲ. ಮಾತೊಂದು, ಆದರೆ ಜೀವನ ಬೇರೆ. ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಒಂದು ನಾನುಡಿ ಇದೆ: ಮಾಡುವುದೆಲ್ಲ ಅನಾಚಾರ,
ಆದರೆ ಮನೆಯ ಮುಂದೆ ಬೃಂದಾವನ ಅಂತ. ಒಂದು ಬೂಟಾಟಿಕೆಯ ಢೋಂಗಿ ಜೀವನ. ಇದನ್ನು ಶುಭ ಸಂದೇಶದಲ್ಲಿ ಯೇಸು ಖಂಡಿತವಾಗಿ ಖಂಡಿಸಿಯೇ ಬಂದರು. ಎಲ್ಲಿ ತನಕ ಈ ಢೋಂಗಿತನ ಇದೆ ಅಲ್ಲಿ ತನಕ ಆಧ್ಯಾತ್ಮಿಕ ಜೀವನ ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಜೀವನ ಅಂದರೆ ಏನು? ನಮ್ಮ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೇವೆ, ಎರಡು ಮುಖಗಳು ಕಳಚಿ ಬಿಡುವುದು. ಒಬ್ಬ ಮನುಷ್ಯ ಸಂಪೂರ್ಣವಾಗಿ ಬದಲಾವಣೆ ಅಥವಾ ಪರಿವರ್ತನೆ ಹೊಂದುವಾಗ ಆತನ ಮಾಯೆ ಅಂತ ಹೇಳ್ತೇವೆ, ಆ ಫಾಲ್ಸ್ ಅಥವಾ ಒಂದು ಅಸತ್ಯದ ಮುಖವಾಡ ಆತ ಕಳಚಿ ಸತ್ಯದ ಮುಖವಾಡ ಬಯಲಾಗ್ತದೆ. ಅಂದರೆ ಆತ ತನ್ನ ನುಡಿಯಲ್ಲಿ, ನಡೆಯಲ್ಲಿ ನಿಷ್ಠಾವಂತನಾಗಿ, ಪ್ರಾಮಾಣಿಕನಾಗಿ ಜೀವಿಸಲು ಪ್ರಯತ್ನಿಸ್ತಾನೆ. ಅದು ನಿಜವಾದ ಆಧ್ಯಾತ್ಮಿಕ ಜೀವನ. ಅದಕ್ಕಾಗಿ ಅಲ್ಲಿ ಕಪಟತನ ಇರುವುದಿಲ್ಲ. ಕಪಟತನ ಇಲ್ಲದೆ ದೈವ ಕೇಂದ್ರೀಕೃತ ಜೀವನ. ಜನರಿಗೆ ತೋರ್ಪಡಿಕೆಗೆ ನಾನು ಮಾಡುವುದಿಲ್ಲ, ಅಥವಾ ಯಾರನ್ನ ಮೆಚ್ಚುಗೆ ಗಳಿಸಲಿಕ್ಕೆ ಮಾಡೋದಿಲ್ಲ. ಆದರೆ ಪ್ರಾಮಾಣಿಕನಾಗಿ ದೇವರ ಮುಂದೆ ನಾನು ಪ್ರಾಮಾಣಿಕನಾಗಿರ್ತೇನೆ. ಅದು ನಿಜವಾದ ಜೀವನ. ಅದಿರುವುದೆಲ್ಲ ಜೀವನದ ಭಾಗಗಳಲ್ಲಿ ಅದು ಅನ್ವಯ ಆಗ್ತದೆ. ಆಧ್ಯಾತ್ಮಿಕವಾಗಿ, ನಮ್ಮ ಲೌಕಿಕವಾಗಿ, ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ, ನಾವು ನಮ್ಮ ಕುಟುಂಬದಲ್ಲಿ ಈ ಪ್ರಾಮಾಣಿಕತೆ ನಮ್ಮ ಆಂತರಿಕವಾಗಿದ್ದಲ್ಲಿ ಅಲ್ಲಿ ಕಪಟತನ ಇರುವುದಿಲ್ಲ. ಬಸವಣ್ಣರು ಹೇಳಿದ್ದುಂಟು, ಇದೇ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ. ಅಂತರಂಗದಲ್ಲಿ ಶುದ್ಧಿ ಇದ್ರೆ ಬಹಿರಂಗವಾಗಿ ನಾವು ಏನಾದರೂ ತೋರ್ಪಡಿಸ್ಬೇಕಂದಿಲ್ಲ. ಹಾಲು ಬಿಳಿ ಆದರೆ, ಅದು ನಿಜವಾದ ಹಾಲಾದರೆ ಅದಕ್ಕೆ ಬಣ್ಣ ಹಾಕಬೇಕಂತಿಲ್ಲ ಬಿಳಿದ್ದು. ಅನೇಕ ಬಾರಿ ನಮ್ಮ ತಿಂಡಿ ತಿನಿಸುಗಳಿಗೆ ಇವತ್ತಿನ ಭಾರತೀಯ ಮಾರುಕಟ್ಟೆಯಲ್ಲಿ, ಬೇಕರಿಗಳಲ್ಲೆಲ್ಲ ಕಲರ್ ಹಾಕ್ತಾರೆ. ಕೆಂಪು ಕಾಣಬೇಕು, ಹಳದಿ ಕಾಣಬೇಕು, ಹಸಿರು ಕಾಣಬೇಕು ಅಂತ. ಆದರೆ ಇದೆಲ್ಲ ಆರ್ಟಿಫಿಷಿಯಲ್ ಕಲರ್ಗಳು, ಕೃತಕ. ಹಾಗೆ ನಮ್ಮ ಜೀವನ ಕೆಲವೊಮ್ಮೆ ನಾವು ಕಲರ್ ಹಾಕೋದು, ವರ್ಣರಂಜಿತವಾಗಿರ್ಬೇಕಂತ. ಆದರೆ ಅದು ನಿಜವಾದ ಬಣ್ಣ ಅಲ್ಲ. ಹಾಗೆ ನಮ್ಮ ನಿಜವಾದ ಬಣ್ಣ ಬಯಲಾಗಬೇಕಂದ್ರೆ ನಮ್ಮ ಬಣ್ಣರಹಿತ ಜೀವನವನ್ನು ನಾವು ಜೀವಿಸಬೇಕು. ಅದು ಕಪಟರಹಿತ ಜೀವನ. ಇದು ನಿಜವಾದ ಆಧ್ಯಾತ್ಮಿಕ ಜೀವನ. ಆ ಜೀವನವನ್ನು ನಡೆಸಬೇಕಾದ್ರೆ ನಮ್ಮಲ್ಲಿ ಆಳವಾದ ಪ್ರಾರ್ಥನೆ, ದೇವರ ವಾಕ್ಯದ ಜ್ಞಾನ ಮತ್ತು ವಿಶ್ವಾಸ ಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ನಾವು ಪ್ರತಿದಿನ ಬೇಡಬೇಕೇನೆಂದರೆ, ನನ್ನನ್ನು ಶುಭ್ರಗೊಳಿಸುವಂತ, ಶುದ್ಧೀಕರಿಸುವಂತ. ಪ್ರಾರ್ಥನೆಯ ನಿಜವಾದ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಮನುಷ್ಯನನ್ನು ಶುದ್ಧೀಗೊಳಿಸುವುದು, ಪ್ಯೂರಿಫಿಕೇಶನ್. ದೇವರಲ್ಲಿ ಪವಿತ್ರವಾದದ್ದು ಮಾತ್ರ ಸೇರುತ್ತದೆ, ಕಪಟವಿದ್ದದ್ದು ಯಾವುದು ದೇವರಲ್ಲಿ ಐಕ್ಯವಾಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಪ್ರತಿದಿನ ನಮ್ಮ ಪ್ರಾರ್ಥನೆ ನಮ್ಮನ್ನು ಶುದ್ಧೀಕರಿಸುವುದು. ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಈ ಹೊತ್ತಿನಲ್ಲಿ. ತಂದೆಯಾದ ದೇವರೇ, ನೀವು ಪರಿಶುದ್ಧರು, ಕಪಟರಹಿತರು. ಆದರೆ ನಮ್ಮ ಜೀವನ ಅನೇಕ ಬಾರಿ ತಿಳಿದೋ ತಿಳಿಯದೆಯೋ ಕಪಟದಿಂದ ಕೂಡಿದೆ. ನಮ್ಮ ಮಾತು ಮತ್ತು ನಡೆ ಮತ್ತು ನುಡಿಯಲ್ಲಿ ಹೊಂದಾಣಿಕೆ ಇಲ್ಲ. ಈ ಹೊತ್ತಿನಲ್ಲಿ ವಿಶೇಷವಾಗಿ ಧ್ಯಾನವನ್ನು ಕೇಳಿಸುವ ಪ್ರತಿಯೊಬ್ಬರನ್ನು ನಾನು ನಿಮಗೆ ಅರ್ಪಿಸ್ತಿದ್ದೇನೆ. ಅವರನ್ನು ಸ್ಪರ್ಶಿಸಿರಿ ತಂದೆ. ನಾವು ಕಪಟರಹಿತ ಜೀವನವನ್ನು ನಡೆಸಲು ನಮಗೆ ನಿಮ್ಮ ವರಪ್ರಸಾದಗಳನ್ನು ನೀಡಿರಿ. ಆಮೇನ್. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನೀವು ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ಟ. ವಂದನೆಗಳು. ಆಮೇನ್.